ಎತ್ತಿನಹೊಳೆ ನೀರಾವರಿ ಹೋರಾಟಕ್ಕೆ ಎತ್ತಿನಹೊಳೆ ನೀರಾವರಿ ಹೋರಾಟಕ್ಕೆ ಎತ್ತಿನಹೊಳೆ ನೀರಾವರಿ ಹೋರಾಟಕ್ಕೆ. ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಮತ್ತು ಟೋಲ್ ಮಧ್ಯೆ ಹಾದು ಹೋಗುವ ಎತ್ತಿನಹೊಳೆ ಯೋಜನೆಯ ನಾಲೆ ಕಾಮಗಾರಿಯ ಸ್ಥಳದಲ್ಲಿ 4 ತಾಲೂಕಿನ ಮುಖಂಡರುಗಳ ಜನ ಆಂದೋಲನ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಮುರಳೀಧರ ಹಾಲಪ್ಪ, 2014ರಲ್ಲಿ ಅಂದಿನ ಸಿಎಂ ಸಿದ್ದರಾಮಯ್ಯನವರು ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ 23,000 ಕೋಟಿ ಖರ್ಚು ಆಗಿದೆ. ಕೇಂದ್ರ ಸರ್ಕಾರದ ಒಂದು ನಯಾ ಪೈಸಾ ಅನುದಾನ ನೀಡಿಲ್ಲ. ಸಂಪೂರ್ಣ ಕಾಮಗಾರಿಯ ಜವಾಬ್ದಾರಿ ರಾಜ್ಯ ಸರ್ಕಾರ ಹೊತ್ತಿದೆ. ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 8 ಜಿಲ್ಲೆಗಳ ರೈತರ ಬದುಕು ಹಸನಾಗುವುದರ ಜೊತೆಗೆ ಅಂತರ್ಜಲ ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಹಾಗೂ ಕೆರೆಗಳನ್ನು ತುಂಬಿಸುವ ಮತ್ತು ಕುಡಿಯುವ ನೀರಿನ ಯೋಜನೆ ಎಂದರು. ಈ ಸಂದರ್ಭದಲ್ಲಿ ತೆಂಗು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಜಯರಾಮ್, ಸಾವಯವ ಕೃಷಿ ತರಬೇನಹಳ್ಳಿಯ ಷಡಾಕ್ಷರಿ, ಚಿಕ್ಕನಾಯಕನಹಳ್ಳಿ ಸೇವಾದಳ ಗೋವಿಂದರಾಜು, ಸೇವಾದಳ ಕಿರಣ್ ಕುಮಾರ್ ಸೇರಿದಂತೆ 4 ತಾಲೂಕಿನ ಮುಖಂಡರುಗಳು ಹಾಗೂ 4 ತಾಲೂಕಿನ ನೀರಾವರಿ ಹೋರಾಟದ ಮುಖಂಡರುಗಳು ಭಾಗವಹಿಸಿದ್ರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ಹಾಗೇನೆ ಎತ್ತಿನಹೊಳೆ ನೀರಾವರಿ ಯೋಜನೆಯ ಅಧಿಕಾರಿಗಳು ಸಮಜಾಯಿಷಿ ಕೊಟ್ಟಿದ್ದಾರೆ. ಮೊದಲು ನೀವು ಕೇಂದ್ರ ಸರ್ಕಾರ ಇದು ನಮ್ಗೆ ಕ್ಲಿಯರೆನ್ಸ್ ಕೊಡಿ, ಇದನ್ನ ಇಲ್ಲ ಅಂದ್ರೆ ಈಗಾಗಲೇ ತಾಲೂಕುಗಳಲ್ಲೂ ಅಭಿಯಾನ ಪ್ರಾರಂಭ ಆಗಿದೆ. ಈ ಜನಾಂದೋಲನ ಆಕ್ರೋಶ ಮುಗಿಲು ಮುಟ್ಟೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದವರು ನೀವುಗಳು ಇದಕ್ಕೆ ಮೊದಲು ಇದನ್ನು ಕ್ಲಿಯರೆನ್ಸ್ ಕೊಟ್ಟು ನಿಮ್ಮ ಕೈಲಿ ಸಾಧ್ಯ ಆದರೆ ಹಣಕಾಸಿನ ಸೌಲಭ್ಯ ಕೊಡ್ಬೋದು, ಇಲ್ಲ ರಾಜ್ಯ ಸರ್ಕಾರನೇ ಇದನ್ನು ಮುಕ್ತಾಯ ಮಾಡುತ್ತೆ. ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸಭೆಗಳನ್ನ ಮಾಡೋದ್ರ ಜೊತೆಗೆ ಹೋದ ವರ್ಷ ಹಾಸನ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ 2 ಕೆರೆಗಳನ್ನ ತುಂಬಿಸೋ ಥರ ಚಾಲನೆ ಕೊಟ್ಟಿದ್ದಾರೆ. ಈ ನಮ್ಮ 7 ಜಿಲ್ಲೆಗಳಿಗೆ ಅನುಕೂಲ ಆಗಲಿ, 76 ಲಕ್ಷ ಜನಕ್ಕೆ ಹಾಗೂ ಜಾನುವಾರುಗಳಿಗೆ ಇದರಿಂದ ಪ್ರಯೋಜನ ಸಿಗಲಿ ಅಂತೇಳಿ ಇವತ್ತಿಲ್ಲಿ ಕೆಬಿ ಕ್ರಾಸಲ್ಲಿ ಇದೊಂದು ಜಾಗೃತಿ ಸಭೆನ ನಾವು ಆಯೋಜನೆ ಮಾಡಿದ್ದೀವಿ. ಸರ್, ಎಲ್ಲಿ